ಬಯಲು ಹೊಡೆಯಲ್ಲ ಹಂಗೆ ಅದು ಮರ ಏನಸು ತೋಸೀಪ್ ಯಾವಲ್ಲ ಅದೊಂದು ತೋಸೀಪ್ ಬಿರಿಯಾನಿ ಮಾಡ್ಕೊಂಬ ಬಿರಿಯಾನಿ ನಿಮ್ಮ ಮನೆಗೆ ಊಟ ಬರ್ತೀನಿ ಆ ಥರ ಬೆಳಿತೀವ ಆ ಥರ ಬೆಳಿತೀವಿ ನೀವು ಏನೇನು ಹೆಸರಿಂದ ಅಲ್ವಾ ನಿಮ್ಮ ಮನೆಗೆ ಊಟಿಗೆ ಬರ್ತೀನಿ ಆ ಥರ ತಾಯಿ ನಿಮ್ಮನ್ನು ಬೆಳೆಸ್ತಾರೆ. ಯಾಕಂದ್ರೆ ಒಂದ್ಸರಿ ಧರ್ಮ ಬಿಟ್ಟು ನೀವು ಜಾತಿಯನ್ನ ಬಿಟ್ಟು ಧರ್ಮ ಬಿಟ್ಟು ಕಸ ಹೊಡೆದ್ರೆ ಯಾವ ಜಾತಿಯೂ ಇಲ್ಲ ಧರ್ಮ ಇಲ್ಲ. ನನ್ನ ತಂಗಿ ನಮ್ಮ ಭಾವ ಮಾಡ್ತೀನಿ ಕಣಪ್ಪ ಒಂದ್ಸರಿ ಜೋರ ಹೆಂಗೆ ಒಂದ್ಸಲ ಕಸ ಹೊಡೆದ್ರೆ ನೀವ ಇದು ಅಣ್ಣ ಮನೆ ನಿಮಗೆ ನೀವು ಹೊಟ್ಟೆ ತುಂಬ ಅನ್ನ ಕೊಡಲಿ ದೇವರು ನಿಮ್ಮ ಮನೆಗೆ ನಾನು ಬರ್ತೀನಿ ಬಹುದಾ ಭಾವ ಅನ್ನಲ್ಲ ನಿಮ್ಮ ಮನೆ ಊಟಕ್ಕೆ ಬರ್ತೀನಿ ನಾನು ಆ ಮಟ್ಟಿ ದೇವ್ರು ನಿಮ್ಗೆ ಬೆಳೆಸುತ್ತಮ್ಮ ತಲೆ ಬಿಸಿ ಮಾಡ್ಕೊಬೇಡ ಆಮೇಲೆ ಬೆಳೀತಮ್ಮ ತಲೆ ಬಿಸಿ ಮಾಡಿ ಜಾತಿ ಬೇಡ ಈ ಪ್ರೀತಿ ಹಾಕ್ತು ನಮಗೆ ಕರೆಕ್ಟಾ ಮಾಡಿ ಹೊಟ್ಟೆ ತುಂಬ ಅನ್ನ ಕೊಡಲಿ ದೇವ್ರು ನಿಮ್ಗೆ ಸ್ಟಿಕ್ಕರ್ ಎಲ್ಲ ಇದೆಯಾ ಮನೆಗೆ ಅಂತ ಹಾಕೊಂಡಿದ್ದೀರಾ ಹೋಗಿಪ್ಪ ಹೊಡೆದಾಗ್ತಂದ್ರೆ ಮಾಡಿ ತಂಗಿ ಒಂದು ಸಣ್ಣ ಕೈಕ ಭಾವ ನೋಡಬಾರ್ದು ಹಾಸಿಗೆದಲ್ಲಿ ಕಾಸು ಹಾಕ್ಬೇಕು ತಾಯಿ ತಂದೆಗೆ ಅನ್ನ ಹಾಕಿ ದೇವಸ್ಥಾನಕ್ಕೂ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಎದ್ದು ಇದನ್ನು ಈ ತತ್ವಗಳನ್ನ ಕಲ್ತ್ಕೋಬೇಕು. ಆಮೇಲೆ ಏನ್ ಹತ್ರ ಯಾರೋ ಮನೆ ಕಟ್ಟಿದ್ರೆ ಖುಷಿ ಪಡೋಣ ಗುರುಪಸಿ ಊಟ ಕರಿತಾನೆ ಅಂತ ಕಾರ್ ತಂದ್ರೆ ಖುಷಿ ಪಡೋಣ ಜಾಬ್ ಮಾಡ್ತಾರೆ ಒಂದ್ ದಿವಸ ಗೊತ್ತರ ತಂದ ನನಗೆ ನನ್ನ ಕಾರ್ಗಳವೆ ಬಸ್ಗಳವೆ ನಾನ್ ತುಂಬ ಶ್ರೀಮಂತ ದುಡ್ಡಲ್ಲ ನೋಡ್ರಿ ಎಷ್ಟು ಕೋಟಿ ಮಾಡಿದ್ಯಾ ನೋಡ್ ತಂಗಿ 5 ಕೋಟಿ ಇದೆಲ್ಲ ನಂದೇ ದುಡ್ಡು ತಂಗಿ ಮನೆಯಲ್ವ ದುಡ್ಡಲ್ಲಮ್ಮ ಇದು ನಮ್ಮ ತಂಗಿ ನಮ್ಮ ಅಣ್ಣ ತಮ್ಮ ನಾವು ಎಲ್ಲರನ್ನು ಕರೆಯೋದೇ ಪ್ರೀತಿಯಾಗಿ ಆದ್ರೆ ಅಲ್ಲಾದ ನನ್ನೊಂದು ಸಣ್ಣ ವಿನಂತಿ ಕೈ ಇಲ್ದಾರ್ನ ಕಾಲಿಲ್ದಾರ್ನ ತೊಂದರೆ ಇದ್ದಾರನ ಕಾಲೇನೋ ಆಯ್ತು ಅಂತಕ್ಕಂತಾರನ ಮಕ್ಕಳಿಲ್ಲ ಅಂತಕ್ಕಂತಾರನ ಅವ್ರ ನೋವುಗಳನ್ನ ನೋಡಿ ಅವ್ರ ಕಷ್ಟಗಳನ್ನ ನೋಡಿ ದಯವಿಟ್ಟು ಆಡ್ಕೊಂಡಾಗಿರಿ ದಯವಿಟ್ಟು ಆಡ್ಕೋಬೇಡಿ. ಯಾಕಂದ್ರೆ ಅವ್ರಿಗೆ 1000 ನೋವಿರುತ್ತೆ ಯಾರೋ ಏನೋ ಆಗಿರುತ್ತೆ ಅವ್ರಿಗೆಲ್ಲ ಗಂಡು ಬಿಟ್ಟಾರೋ ಹೆಂಡು ಬಿಟ್ಟಾರೋ ಏನೋ ಆಗಿರುತ್ತೆ. ನಾವು ಯಾರನ್ನೂ ಹುಷಾರು ಮಾಡೋದು ಅವ್ರ ಸಾಕ ಏರ್ತಿ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನಮಗಿರಲ್ಲ. ಅದಕ್ಕಾಗಿ ನಾವು ಯಾರ ಬಗ್ಗೆ ಮಾತಾಡ್ಬೋದು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಅಣ್ತಮ್ಮದು ತುಂಬಾ ನೀವೇ ಅರ್ಥಂಗೆ ತುಂಬಾ ನಮ್ಮ ಮನೆ ನಂದು ಎಷ್ಟು 38 ಗುಂಟೆಗಳು ನಾನು ತಗೊಂಡ್ಬಿಟ್ರೆ 4 ನಂದಲ್ಲ ಮತ್ತೆ ನಂದಾಗ್ಬಿಟ್ರಿ ಈ ಮಾಯಿತಪ್ಪ ನಂದಲ್ಲ. ಇರೋ ವರ್ಷದಲ್ಲಿ ದೇವಸ್ಥಾನ ಮಾಡಿದೀನಿ ಇರೋ ಸಹಾಯ ಮಾಡ್ತೀನಿ ಅದು ನಿಮ್ಮಿಂದ. ನೀವು ಕೊಡೋ ಸೀರೆ ನೀವು ಕೊಡೋ ಅಕ್ಕಿ ನೀವು ಕೊಡೋ ಬಟ್ಟೆ ನಾವು ನಿಮ್ಮಂಗೆ ಭಿಕ್ಷೆ ನೀವೆಲ್ಲ ಭಿಕ್ಷೆ ಬೇಡಿಕೆ ಬರ್ತೀವಿ ನಾವು ಭಿಕ್ಷೆ ನಾವು ಒಳಗಡೆ ಅತ್ತೆ ಒಡ್ಡಿದೀವಿ ನಾವು ಭಿಕ್ಷೆ ಬಿಡ್ತೀವಿ ನೀವು ಕೊಡೋಣ ನಾವು ತಿನ್ನೋದು ಇದು ಸ್ವಲ್ಪ ಹಂಚನ ಸ್ವಲ್ಪ ಯಾರ ಬಗ್ಗೆ ಏನ್ ಮಾಡೋಣ ಸ್ವಲ್ಪ ಹಂಚನ ಯಾರ ಬಗ್ಗೆ ಕೆಟ್ಟ ಮಾತಾಡಂಗಿರೋಣ. ಒಂದು ಸಣ್ಣ ವಿನಂತಿ ನಿಮ್ಮ ಮಕ್ಕಳು ನಿಮ್ದು ವೆಡ್ಡಿಂಗ್ ಏನೋ ಸರಿ ನಿಮ್ಮ ಬರ್ತ್ಡೇ ದಿವಸ ನಿಮ್ಮ ಏನೋ ಶುಭ ಕಾರ್ಯ ದಿವಸ ಯಾವ್ದಾರ ನಿಮ್ಮ ಊರಿಗೆ ಬಡಿರ್ತಾರೆ 2 ಸೀಟ್ ಕೊಡಿಸಿ. ಯಾಕೆ ನಮಗೆ ಮಳೆ ಬರೋದಲ್ಲಿ ಸೀಟು ಇರಲ್ಲ 6 ಜನ ಮಕ್ಕಳು ನಂದ ಬಿಡ್ತಿದ್ದೆ ಮನೆ ಕಾಣುತ್ತಲ್ಲ ಪಕ್ಕ ನೀತಿ ಆ ಮನೆ ಪಕ್ಕನೇ ಕಾಣುತ್ತೆ. ನಮ್ಮ ಮನೆ ತುಂಬಾ ಚಿಕ್ಕದು ಮಳೆ ಬಂದು ನೆಂದ ಬಿಡೋದು ಈ ಮರ ಕೆಳಗೆ ಹೋಗ್ತಿದ್ ನಾವು ಅಂತ ಬಿಡೋರು ಅಲ್ಲ ಇಲ್ಲ ರೀತಿ ಅವತ್ತಿನ ಕಾಲಕ್ಕೆ. ದಯವಿಟ್ಟು ಯಾರ ಬಗ್ಗೆ ಮಾತಾಡಬೇಡಿ. 2 ರೂಪಾಯಿ ನಮ್ಮ ಅಪ್ಪ ಕಾಯಿ ಸಿಗ್ತಾ ಇದ್ದ ಅಂತ ಹೇಳ್ತಾ ಇರ್ತೀನಿ ನಾನು. ಯಾವ್ದಾರ ಮನೆಗೆ ಊಟಕ್ಕೆ ಹೋದ್ರೆ ನಮ್ಮ ನೂಕರು ನಮ್ಮ ಅಪ್ಪ ಚಿಪ್ಪರ್ ಭಾಷೆಗೆ ಬರ್ತಾ ಇದ್ದ. ನಾವು ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀವಿ. ಅದಕ್ಕೆ ಯಾರ ಬಗ್ಗೆ ಮಾತಾಡೋಲ್ಲ ಎಲ್ಲ ನೋಡಿ ಯಾವುದೇ ಸಮಾರಂಭಕ್ಕೆ ಹೋಗಲ್ಲ ನಾವು ಯಾವುದೇ ಫಂಕ್ಷನ್ಗೆ ಹೋಗಲ್ಲ. ಉದಾಹರಣೆ ನಾನು ಬಂದಿದ್ದು ನಾನು ಫಸ್ಟ್ ಬಂದಿದ್ವಿ ಯಾವ್ದು ಬಾಳೆಪೇಟೆ ಅಲ್ಲಿಂದ ನಾನು ವೈದ್ಯ ಕೊಳ್ಳೇಗಾಲಕ್ಕೆ ಅದು ನಿದ್ದೆನೇ ಇಲ್ಲ ಮತ್ತೆ ಬೆಳಿಗ್ಗೆ ಬಂದೆ ನಾನು. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಡ್ರೈವರ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಹಂಗೆ ಬರೋದು ನಾನು. ಈಗ ನಿಮ್ಮನೆಗಳು ಬರ್ತೀನಿ ಅಂದ್ರೆ ಒಂದು ಮತ್ತೆ ಹೇಳ್ತಾ ಇನ್ನಷ್ಟು ಹೇಳ್ಬಿಡ್ತೀನಿ ಹಿಂಗೆಲ್ಲ ಈಗ ಹೇಳ್ಬಿಡ್ತೀನಿ ಅಂತಂದ್ರೆ ನಾನು ಯಾವ್ದಾರ ಮನೆಗೆ ಬಂದ್ರೆ ಪಕ್ಕ ಮನೆ ನಿಮಗೆ ಎದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವ್ದಾರ ಮನೆಗೆ ಬಂದ್ರೆ ನಾನು ಫೋಟೋ ಇಟ್ಕೊಂಡಿದ್ರೆ ನಾನು ಸೆಲ್ಫಿ ತಗೊಂಡಿದ್ರೆ ಅವರು ಯಾರು ಬೇರೆ ಎದುರಿಸಂಗಿಲ್ಲ ಅಣ್ಣ ಇದ್ದಾರೆ ಅಂತ. ಅಣ್ಣ ಇದ್ದಾರೆ ಕೆಟ್ಟದಲ್ಲ ನಾನು ಇದೀನಿ ನೀವು ಕರೆ ನಿಮ್ಮ ಮನೆಗೆ ಬರ್ತೀನಿ. ಉದಾಹರಣೆ ನಿಮ್ಮ ಪರ್ಸನಲ್ ಜಗಳ ಹಾಕೊಂಡಿರ್ತೀವಿ ಯಾವುದೋ ಮನೆ ನಾನು ಬರ್ತೀನಿ ನಂಗೆ ಗೊತ್ತಿರಲ್ಲ. ಪಕ್ಕ ಮನೆಯವರು ಅದಕ್ಕೆ ಬಂದಾರ ಅಂತ ನೀವು ಎದುರಿಕಂಗಿಲ್ಲ ಮತ್ತು ನೀವು ಎದುರಿಸಂಗಿಲ್ಲ. ಆಗ ನಿಮಗೆ ಎದುರಿಕ ನೀವು ನನ್ನ ಕರೆ ನಿಮ್ಮ ಮನೆಗೆ ಊಟ ಕೊಡ್ತೀನಿ ನಾನು. ಕರೆಕ್ಟ್ ಏನಪ್ಪ? ಇಲ್ಲಿ ಮಾಟ ಮಾಡಿಸಲ್ಲ ಅನ್ಯಾಯ ಮಾಡಲ್ಲ. ಅನ್ಯಾಯಕ್ಕೆ ನಾನು ಸಪೋರ್ಟ್ ಮಾಡಿರಲ್ಲ ಯಾವುದೇ ಊರಾಗಲಿ ಮತ್ತೆ ರಸ್ತೆಗಾಲಿ ಊರಾಗಲಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಗೂಗಲಲ್ಲಿ ಇನ್ನೊಂದ್ರಾಗಲಿ ಯಾರು 1 ರೂಪಾಯಿ ದುಡ್ಡನ್ನ ಕೊಡಂಗಿಲ್ಲ. ನೆನಪಿರಲಿ ನಿಮಗೆ. ದುರ್ಗಾಸ್ಥಳ ಅಂತ ಹೆಸರು ಹೇಳ್ಕೊಂಡು ನನ್ನ ತಮ್ಮ ಅಲ್ಲ ನಾನು ಬಂದು ಕೊಡಬೇಡಿ. ನಾವು ತೊಳಗೂ ಫ್ರೀ ಹೋಗಲ್ಲ ನಾವು ಓಟೋಗೂ ಫ್ರೀ ಊಟ ಮಾಡಲ್ಲ ಆಗುತ್ತಾ. ದುರ್ಗಾಸ್ಥಳ ಇಲ್ಲಿ ಅಲ್ಲಿ ನಾವು ತಿನ್ನೋ ಅನ್ನದಲ್ಲಿ ನಾವು ತೋರಿಸೋ ಅಹಂಕಾರದಲ್ಲ ಆಯ್ತಾ. ಸಾಧ್ಯವಾದರೆ ಇಲ್ಲಿ ಬಂದ ಕಾಣಿಕೆ ಡಬ್ಬಿ ನೀವು ಪ್ರೀತಿ ತೋರಿಸಿ ಅಕ್ಕಿ ತಂದ್ಕೊಡಿ ಬೆಲ್ಲ ತಂದ್ಕೊಡಿ. ಒಂದೇ ಒಂದು ವಿನಂತಿ ದೇವ್ರ ಸಾರಿ ತರ ಬದಲು ಉದಾಹರಣೆ ಸಣ್ಣ ಸೇರಿ ಮಳದು ಇಕ್ಕೊಂಡಿರ್ತಾರಿಲ್ಲ ರೋಡಾಗೆ ನೋಡಿರ್ತೀರಲ್ಲ ಬತ್ತ ಅವ್ರು ತರಬೇಡಿ 300 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಸೇರ್ತಾ ಬನ್ನಿ ಪರವಾಗಿಲ್ಲ. ಈ ಸಣ್ಣ ಸೀರೆ ಕೊಡ್ತದಲ್ಲ ಮಳದು ತರಬೇಡಿ ಲೋಕಲ್ ಸೀರೆ ರೋಡಾಗೆ ಇಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ತರಬಾರ್ದು ವೇಸ್ಟ್ ಆಗುತ್ತೆ. ನಾವು ಏನಕ್ಕೂ ಹಾಕಲ್ಲ. ದೇವ್ರ ಸೀರೆ ತರ ಬದಲು ಮಾಮೂಲಿ ಸೀರೆ 100 ರೂಪಾಯಿ ಪರವಾಗಿಲ್ಲ. ಬಡಬಗ್ರಿ ಹಂಚಿಬಿಡೋಣ ಬಡಬಗ್ರಿ ಕೊಡೋಣ. ಕರೆಕ್ಟ್ ಅಲ್ವಾ? ದೇವ್ರ ಎಲ್ಲ ಸೇರ್ಕೊಳಲ್ಲ ಅಂತಾದ್ರೆ ಮಾಡೋಣ. ಆಮೇಲೆ ಸಾಲ ಮಾಡೋದು ಸಣ್ಣ ಮನೆ ಕಟ್ಕೊಳ್ಳಿ ದಯವಿಟ್ಟು ರಿಕ್ವೆಸ್ಟ್ ನೋಡಿ. ಒಳಗಡೆ ಮನೆ ಸಿಂಪಲ್ ಆಗೈತಿ. ನಾವು ಹಂಗೆ ಇದೀವಿ 8 ರೂಪಾಯಿ ಇದಾವೆ ಎಲ್ಲ ಅಲ್ಲಲ್ಲೇ ಉಣ್ಣೋದಲ್ಲೇ ತಿನ್ನೋದಲ್ಲೇ. ನಾವು ತುಂಬಾ ಶ್ರೀಮಂತರು ದುಡ್ಡಲ್ಲ. ಇದರಲ್ಲಿ ಯಾವ ಊರಿಗೆ ರಾತ್ರಿ 3 ಗಂಟೆ ಟೈಮಲ್ಲಿ ಕೊಳ್ಳೇಗಾಲದಲ್ಲಿ ಟೀ ಕುಡಿಯೋಕೆ ಹೋದ್ರೆ ಅರೆ ತಗೊಬಿಟ್ಟು ನಾನು ಗೊತ್ತಾಗಿಲ್ಲ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂದರು. ಸ್ವಾಮಿ ಎಲ್ಲರೂ ಸ್ವಾಮಿ ಕೆಲಸ ಬಂದಿನಿ ಅಂದೆ. ಯೂಟ್ಯೂಬ್ ತೆಗೆದೇ ಬಿಡ್ತು ಅಮ್ಮ. ಸ್ವಾಮಿ ಯಾರು ಗೊತ್ತಾ ಅವರು ಒಂದು 3 ಗಂಟೆ ರಾತ್ರಿ ನಮ್ಮನ್ನು ಒಂದು ಮನೆ ಕಂಡಿಡಿತಾರೆ ಅಂದರೆ ನಾವು ಅಷ್ಟು ಸಂಪಾದನೆ ಮಾಡಿರೋದು ಅಂತ. ಅಲ್ಲಿ ಶುರು ಏನಂದರೆ ಭಾಳ ಖುಷಿ ಆಗುತ್ತೆ. ಯಾವ ಊರಿಗಾರ ಹೋಗಿ ಯಾರ ಮನೆಗಾರ ಹೋಗಿ
ಏನೋ ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗಿ ಅಣ್ಣ ನನಗೆ ಸ್ವಾಮಿನಕ್ಕಿಂತ ಅಣ್ಮೈ ದೇವ್ರ ಮಾವ ಅಂತಾರೆ, ಕೆಲವು ಚಿಕ್ಕಪ್ಪ ಕೆಲವು ದೊಡ್ಡಪ್ಪ ಅಂತಾರೆ. ಇದಕ್ಕಿಂತ ಸಂಪಾದನೆ ಮಾಡೋದು ಏನಿಲ್ಲ, ಏನಕ್ಕೆಲ್ಲ ಭಾವ ಅಂತಾರೆ. ನನ್ನ ತಮಾಷೆ, ಆಮೇಲೆ ಜಾತಿ, ಆಮೇಲೆ ನೋಡೋ ರೀತಿ, ಆಡೋ ಮಾತು ಉದ್ದಾಯಿತು. ನಾನು ಸ್ವಲ್ಪ ರಫೆ, ನಾನು ಜ್ವರ ಮಾಡ್ತೀನಿ, ನಾನು ತುಂಬ ಸೈಲೆಂಟಾಗಿದ್ದೆ. ಜನ ಸೈಲೆಂಟಾಗಿರೋಕ್ಕೆ ಬಿಡಲೇ ಇಲ್ಲ ನನ್ನ. ಊರಿಗೆ ಯಾವ ಜ್ವರ ಕೊಂಡು ಹೋಗ್ತೀನಿ ಅಲ್ಲಿ ಗಲಾಟೆ, ನಮ್ಮೂರಿಗೆ ಬೈ ದೇವರು ಅಂತಾರೆ. ಇನ್ನೊಬ್ಬತ್ತ ನಮ್ದು ಯಾವ ಜಾತಿ ಗೊತ್ತಾ, ನಮ್ಮ ಸಂಘ ಗೊತ್ತಾ ಅಂತಾರೆ. ನಮ್ಮದು ಸಂಘ ಇದೆ, ನಮ್ದು ಒಳ್ಳೆ ಸಂಘ ಇದೆ, ಅಪ್ಪ ಅಮ್ಮನ ಸಾಕ ಸಂಘ, ಜಾಸ್ತಿ ಮಾತ್ರ ಒಳ್ಳೆಯ ಸಂಘ. 2 ಸಂಘ ಇದೆ ನಮ್ಮದು. ಕರೆಕ್ಟ್ ಅಲ್ವಾ? 2 ಸಂಘ ಅಲ್ವಾ? ಒಳ್ಳೊಳ್ಳೆ ಸಂಘ ಇರುತ್ತೆ. ಅಕ್ಕಿ ಹಂಗಾದ್ರೆ ಈಗ ಹೇಳ್ಬಿಡ್ತೀವಿ ಸೇವೆ ಮಾಡ್ಬೇಕು ಅಂತ. ನೆಗೆಟ್ ಗ್ರೂಪ್ ಕಟ್ಟಿಟ್ಟಿದ್ದೆ ಅಮ್ಮಂಗೆ ಹುಷಾರಾದ್ರೆ ಬಿಟ್ರೆ ಇದು ಮಾಡ್ತೀನಿ ಅಂತ, ಅವ್ರು ಬಿಟ್ಟರು ಕುಡಿಯೋದು. ಅದಕ್ಕೆ ಇವಾಗ ಬಂದೆ, ಜಾಬ್ ಆದ್ರೆ ಮತ್ತೆ ಬರ್ತೀನಿ ನಾನು. ಇದು ಇದಕ್ಕಲ್ಲ, ಡ್ರಿಂಕ್ಸ್ ಮಾತ್ರ. ಜಾಬಿಂದು ಗೌರ್ಮೆಂಟ್ ಕೆಲಸ ಇಲ್ಲ ಅಲ್ಲಿ. ಒಂದು ಒಳ್ಳೆ ಕೆಲಸ ಕೊಡ್ಸೋ ಅನ್ಬೇಕು ಇವ್ರು ಕೆಲಸ. ಬೇರೆ ನಮ್ಮ ಮನೆಗೆ ಭಾಳ ಪ್ರಾಬ್ಲಮ್ ಇದೆ, ಅದೇ ಸರ್ ಭಾಳ ಕಷ್ಟಪಟ್ಟಿವಿ ಅಂತ. ಇಲ್ಲ ಮಾತಾಡ್ತಾನೆ, ಯಾರು ಸುದ್ದಿನೇ ತೆಗ್ದಿಲ್ಲ. ನಿನ್ನೆ ರಾತ್ರಿ ಅಮ್ಮಗ ನಾನು ನಾಳೆ ಬರ್ತೀನಿ, ಅದೇನ್ ಮಾಡ್ತೀವಿ ಗೊತ್ತಿಲ್ಲ ಅಂತ ಆ ಕಡೆಯಿಂದ ಫೋನ್ ಬಂತ, ಅವ್ರು ಮೀಟ್ ಮಾಡೋಣ ಅಂತ ಅಂದಾರ ಅಂತ. ಏನ ಹಣೆ ಬರಿದ್ರೆ ನಿಂಗೆ ಸಿಕ್ಕಲವ. ನಾವು ಅದು ಭರವಸೆ ಕೊಟ್ಟರೆ ನೆಕ್ಸ್ಟ್ ಬಂದು ಭರವಸೆ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂತ ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ಒಂದು ಇಲ್ಲೇ ಭಕ್ತ ಹತ್ರ ಊರು ಒಂದು ಅಂತರ್ಗಡ್ಡೆ ಅಂತಾರೆ. ಇವ್ರಿಗೆ ಅಂತರ ಆಗ್ತದೆ. ಮುಗಿ ಒಂದು ಮಾಡಿದ ಇವರು ಹೆಂಡತಿ ಬರೀ ಅವ್ನು ಕೇಳಂಗಿಲ್ಲ, ಅವ್ನು ಗಂಡ ಮಗು ತಿನ್ನಂಗೆ ಇಲ್ಲ. ಗಂಡು ಬಗ್ಗೆ ಕಾಳಜಿ ಇವಳಿಗೆ ಕೊಡ ಭಗವ. ಮಗುಗಳು ಅವನ ತಗ ಹೋಗಲ್ಲ, ಗಂಡು ಅಂತರ ಕಟ್ರಿ ಅಂತ ಇವಳು. ಇದು ಹುಡ್ಕೊಂಡು ಪಾದಕ್ಕೆ ಫಸ್ಟ್ ಮಾಡು, ಮತ್ತೆ ಸುಮ್ಮ ಕುತ್ಕೋ. ಇಲ್ಲೇ ಪಬ್ಲಿಕ್ ಮಾಡ್ತಾಳೆ ಇವಳು. ಈ ಎದುರಿಗೆಲ್ಲ ಏನೋ ಆಶ್ರಮ ಮಾಡಲ್ಲ ಅಂದ್ರೆ ಗಂಡಿನ ಗಂಡು ಕೊಡ್ತಾನೆ.